ಹಲೋ ಗಾಯ್ಸ್, ನಮಸ್ತೆ. ನಮಸ್ತೆ. ಇದು ನಾವು ಈಗ ಕಡಬ ಜಂಕ್ಷನ್ನಲ್ಲಿದ್ದೇವೆ. ಕಡಬ ಜಂಕ್ಷನ್ ಅಂದರೆ ಕಡಬದಿಂದ ಖಾಲಿ ಒಂದು 300 ಮೀಟರ್ ದೂರದಲ್ಲಿ, ಅಂದರೆ ನಮ್ಮ ಎದುರಿಗೆ ಮಿನಿ ವಿಧಾನಸೌಧ ಇದೆ ನೋಡಿ. ಮಿನಿ ವಿಧಾನಸೌಧ ಅಂದರೆ ಈಗ ತಾಲೂಕು, ಇದು ಕಡಬ ತಾಲೂಕಾಗಿದೆ, ಸಿಟಿಯಾಗಿದೆ. ಈ ನೋಡಿ, ಈ ರೋಡು ಕಾಣ್ತಾ ಇದೆ ನೋಡಿ. ರೋಡಿನ ಈ ಒಪೋಸಿಟ್ ಸೈಡಿಗೆ ನಮ್ಮಲ್ಲಿ ಒಂದು 10 ಎಕರೆ ಜಾಗ, ಪಟ್ಟಾ ಲ್ಯಾಂಡ್ ವರ್ಗ ಜಾಗ ಇದೆ. 10 ಎಕರೆದಲ್ಲಿ ಒಂದು 8 ಎಕರೆ ಕುಮ್ಕಿ ಸಹ ಇದೆ. 18 ಎಕರೆ ಅಂತ ಹೇಳ್ಬೋದು ಒಟ್ಟಿಗೆ. 8 ಎಕರೆ ಅಂದರೆ ಲೆಕ್ಕಕ್ಕಿಲ್ಲ ಅದು, ಅಂದರೆ 10 ಎಕರೆ ಪಟ್ಟಾ ಲ್ಯಾಂಡ್ ಈ ರೋಡಿನ ಒಪೋಸಿಟ್ ಸೈಡ್. ಇದು ಅಂದರೆ ಈ ಜಾಗ ಅಂದರೆ ಒಬ್ಬರದ್ದೇ. ಇದನ್ನು ಕೊಡುವ ವಿಚಾರದಲ್ಲಿ ಮಾತಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಆದ ಕಾರಣ ಯಾರಿಗೆ ಇದು ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ಏನಾದರೂ ಮಾಡೋದಿದ್ದರೆ ಈ ಜಾಗವನ್ನು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಸಾಧಾರಣ 1-2 ಸಾವಿರ ರಬ್ಬರಿನ ಮರಗಳಿವೆ, ಮತ್ತು ಒಂದು 500 ಅಡಿಕೆ ಮರಗಳಿವೆ, ಒಂದು 50 ತೆಂಗಿನ ಮರಗಳಿವೆ. ಈ ಫ್ಲ್ಯಾಟ್ ದೊಡ್ಡ ಫ್ಲ್ಯಾಟ್ ಇದು ನೋಡಿ. ರೋಡ್ ಸೈಡ್ನಲ್ಲಿ ನೆಲೆ ನಿಂತಿದೆ. ರೋಡ್ನ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ರೋಡ್ನ ಉದ್ದ ಅಗಲ ಅಲ್ಲಿಂದ ಹಿಡಿದು ಲಾಸ್ಟ್ನವರೆಗೆ ಜಾಗ ತುಂಬ ಇದೆ. ಎಲ್ಲ ರಬ್ಬರ್ ಗಿಡವನ್ನು ನೆಟ್ಟಿದ್ದಾರೆ. ಇದು ತಟ್ಟಾಗಿದೆ, ಸಮತಟ್ಟಾದಂಥ ಜಾಗ ನೋಡಿ. ಫುಲ್ಲು ಮರ ಮಟ್ಟು ಈ ರೀತಿಯಾಗಿ ಬರ್ತದೆ. ಟೋಟಲ್ ಸಾಧಾರಣ 18 ಎಕರೆ ಸ್ಥಳವನ್ನು ಅವಲಂಬಿಸಿಕೊಂಡಿದೆ ನೋಡಿ. ಇದಕ್ಕೆ ಯಾವುದೇ ಸೈಡ್ನಿಂದ ನಮಗೆ ರೋಡನ್ನು ತೆಗಿಬೋದು. ಎದುರುಗಡೆ 1-2 ಅಂಗಡಿಗಳನ್ನು ಮಾಡಿ ಕೊಟ್ಟಿದ್ದಾರೆ ಅವರು. ಫ್ಲ್ಯಾಟಲ್ಲಿ ನಿಮಗೆ ಇಲ್ಲಿ ದೊಡ್ಡ ಏನಾದರೂ ಪ್ರಾಜೆಕ್ಟನ್ನು ಮಾಡುವಂಥ ಸ್ಥಳ ಅಂತ ಹೇಳ್ಬೋದು. ಒಂದು ಹಾಸ್ಪಿಟಲ್ ಆದರೆ, ಎಲ್ಲಿಯಾದರೂ ಸ್ಕೂಲ್ ಕಾಲೇಜುಗಳು, ದೊಡ್ಡ ದೊಡ್ಡ ವಹಿವಾಟುಗಳನ್ನು ಮಾಡುವಂಥ ಸ್ಥಳ ಅಂತ ಹೇಳ್ಬೋದು. ಈಗ ಖಾಲಿ ಮರಗಳು ತುಂಬಿದೆ, ರಬ್ಬರ್ ಮರಗಳಂತ ಹೇಳ್ತಾರೆ ನೋಡಿ. ಈ ರೀತಿ ರಬ್ಬರ್ ಮರಗಳು 1-2 ಶೆಡ್ಡುಗಳು ಮಾಡಿದ್ದಾರೆ. ನೀರಿನ ಸೌಲಭ್ಯ ಉಂಟು. ಉದ್ದಕ್ಕೂ ನೋಡಿ ಈ ರೀತಿಯಾಗಿ ಬರುತ್ತೆ. ಫುಲ್ಲು ರಬ್ಬರ್ ಮರ, 1-2 ಸಾವಿರ ಮರಗಿನ ಮೇಲೆ ಉಂಟು. ನೋಡಿ, ಇನ್ನು ಕಡಬ ಅಂದರೆ ಮೊದಲು ಏನು ವ್ಯಾಲಿ ಇರಲಿಲ್ಲ, ಈಗ ತಾಲೂಕಾಗಿದೆ. ತಾಲೂಕಾದ ಮೇಲೆ ಇಲ್ಲಿ ಜನಸಂಖ್ಯೆಯು ತುಂಬ ಇದೆ. ತುಂಬ ಜನಸಂಖ್ಯೆ ಇರುವಂಥ ಪ್ರದೇಶ ಅಂತ ಹೇಳ್ತಾರೆ. ಆದ ಕಾರಣ ಮುಂದಕ್ಕೆ ಈ ಜಾಗ ಯಾವುದೇ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳಲು ಹೊಂದಿಕೊಂಡುವಂಥ ಸ್ಥಳ. ಎಷ್ಟೋ ಉದ್ದಾಗೆಲ್ಲ ಉಂಟು ನೋಡಿ. 10 ಎಕರೆ ನಮಗೆ ಈಗ ಇಲ್ಲಿ ತೆರೀಲಿಕ್ಕೆ ಕಷ್ಟ ಸಾಧ್ಯ. ಕಣ್ಣು ಮುಟ್ಟುವುದಿಲ್ಲ, ಅಷ್ಟು ದೂರ ಉಂಟು ನೋಡಿ. ಈ ರೀತಿಯಾಗಿ ಫುಲ್ಲು ಮರಗಳಿಂದ ತುಂಬಿದೆ. ಸಮತಟ್ಟಾದ ಜಾಗ ನೋಡಿ. ಎಲ್ಲರೂ ರೋಡ್ ಮಾಡಿದ್ದಾರೆ ಅಷ್ಟೇ, ನೋಡಿಕೊಳ್ಳುವ ಜನಗಳೇ ಇಲ್ಲದಾಗಿದೆ. 10-18 ಎಕರೆ ಅಂದರೆ ಎಷ್ಟು ದೂರ ಇರ್ಬೋದು ನೀವೇ ಆಲೋಚನೆ ಮಾಡಿ. ನೋಡಿ, ಫುಲ್ಲು ಅದರಿಂದ ಕೂಡಿದೆ ನೋಡಿ. ಸಮತಟ್ಟಾದ ಜಾಗ, ಮರಮಟ್ಟುಗಳಿಂದ ಕೂಡಿದೆ. ಈ ರೀತಿಯಾಗಿದೆ ನೋಡಿ. ಒಂದು ನಿಂತುಕೊಳ್ಳಿಕ್ಕೆ ಏನೊಂದು ಸೆಡ್ ಗಿಡ್ಡು ಮಾಡಿದ್ದಾರೆ ನೋಡಿ. ಈ ರೀತಿ ಅಲ್ಲಿ ಫುಲ್ಲು ತಟ್ಟಾಗಿದೆ. ಎಷ್ಟು ಉದ್ದಕ್ಕೆ ನಡೀಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೂರ ಉಂಟು. ಆದ ಕಾರಣ ನೋಡಿ, ನಾನು ಯಾರಿಗಾದರೂ ಬೈ ಮಾಡ್ಬೋದು ನೋಡಿ. ಏನೋ ದೊಡ್ಡ ಪ್ರಾಜೆಕ್ಟ್ ಮಾಡುವವರಿಗೆ ಇದು ಉತ್ತಮ ಅಂತ ಕಾಣ್ತದೆ. ನೋಡಿ, ಈ ರೀತಿಯಾಗಿ ಫುಲ್ಲು ಅವರದೇ ಜಾಗ ನೋಡಿ. ಕೆಂಪು ಮಣ್ಣು ಮಿಶ್ರಿತವಾಗಿದೆ. ಎಲ್ಲ ಪೇಪರ್ಗಳು ಕ್ಲಿಯರ್ ಇದೆ.
ಲೈಟ್, ನೀರಿನ ವ್ಯವಸ್ಥೆ, ವಿದ್ಯುತ್ಗಳ ವ್ಯವಸ್ಥೆ ಎಲ್ಲ ಹೊಂದಿಕೊಂಡಿದೆ. ಏನಾದರೆ ದೊಡ್ಡ ಲೇಔಟು ಇಲ್ಲಾಂದರೆ ಎಲ್ಲ ದೊಡ್ಡ ಪ್ರಾಜೆಕ್ಟ್ ಯಾರು ಮಾಡುವುದು ಅವರಿಗೆ ಇದ್ದರೆ ಇದನ್ನು ಮಾಡಿಕೊಳ್ಬೋದು ಅಂಥ ಒಂದು ಸ್ಥಳ. ಅಂದರೆ ಅಷ್ಟು ಒಂದೇ ಒಬ್ಬರದ್ದೇ ಇಷ್ಟು ಜಾಗ ಸಿಗಲಿಕ್ಕೆ ಇಷ್ಟು ಸಿಟಿ ಹತ್ತಿರ ತುಂಬ ಕಷ್ಟ ಸಾಧ್ಯ. ಆದ ಕಾರಣ ನಿಮಗೆ ಯಾರಿಗಾದರೂ ಬೈ ಮಾಡುವವರಿಗಿದ್ದರೆ ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡಿ. ಅತಿ ಕಡಿಮೆ ಬೆಲೆಗೆ ಅತಿ ರೀಸ್ನೇಬಲಲ್ಲಿ ನಾವು ತೆಗೆದುಕೊಡುವಂಥ ಹೊಂದಾಣಿಕೆ ಮಾಡಿ ತೆಗೆದುಕೊಳ್ಬೋದು. ಅಂದರೆ ಕಡಿಮೆ ಅಂದರೆ 18 ಎಕರೆ ಉಂಟು. ಕಡಿಮೆ ಅಂದರೆ 10 ಎಕರೆ ವರ್ಗವೇ. ಒಂದು ಹೊಂದಾಣಿಕೆಯಲ್ಲಿ ಕೊಡುವ ಮಾತು ಕೂತ್ಕೊಂಡು ಮಾತಾಡಿದರೆ ಹೆಚ್ಚು ಕಮ್ಮಿ ಮಾಡಿ ಕೊಟ್ಟರು. ನೀವು ಬನ್ನಿ, ಯಾರಿಗಾದರೂ ಬೇಕಾದರೆ ಮಾತಾಡುವ, ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದ ಕಾರಣ ಇದಕ್ಕೆ ಒಂದು ರೇಟನ್ನು ಈಗ ಮೆನ್ಷನ್ ಈಗ ಮಾಡೋದಿಲ್ಲ. ಮತ್ತು ನಿಮಗೆ ಇದರ ರೇಟು ಎಷ್ಟು, ಯಾವ ರೀತಿ ಕೂತು ಮಾತಾಡಿದರೆ ಹೊಂದಾಣಿಕೆಯಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಆದ ಕಾರಣ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಹೊಂದಾಣಿಕೆ ಆದರೆ ಒಂದು ರೀತಿಯಲ್ಲಿ ಮಾತಾಡಿ ಅಡ್ಜಸ್ಟೇಬಲ್ ಆಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದ ಕಾರಣ ಇದರಲ್ಲಿ ಯಾವುದೇ ರೇಟಿನ ಮೆನ್ಷನ್ ಮಾಡೋದಿಲ್ಲ. ಅಂದರೆ ಕಡಿಮೆ ಅಂದರೆ ಒಂದು ಸೆನ್ಸಿಗೆ ಒಂದು ಇಷ್ಟಂತ ಒಂದು ಲಿಮಿಟೆಡ್ ಮಾಡಿ ಕೊಟ್ಟರು ನಿಮಗೆ. ಅಂದರೆ ಕುಮ್ಕಿದು ಅಷ್ಟು ಇಲ್ಲ, ಒಂದು 8 ಎಕರೆ ಕುಮ್ಕಿ ಉಂಟು, 10 ಎಕರೆ ವರ್ಗ ಪಟ್ಟಾ ಲ್ಯಾಂಡ್ ಅಂತ ಹೇಳ್ತಾರೆ. ಮೊದಲನೆಂದರೆ ಅವರ ಬಂದಂಥ ಜಾಗ, ಪರ್ಚೇಸ್ ಮಾಡಿದಂಥ ಲ್ಯಾಂಡ್. ಆದ ಕಾರಣ ಯಾರಿಗಾದರೂ ಬೇಕಾದರೆ ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು 7760083023ಗೆ ಕಾಲ್ ಮಾಡಿ. ಮತ್ತು ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಿಮಗೆ ಯಾವುದಾದ್ರೂ ಜಾಗ ಬೇಕಾದರೆ ನಮಗೆ ಕಾಲಲ್ಲಿ ವಾಟ್ಸಪ್ಪಲ್ಲಿ ತಿಳಿಸಿ. ಮತ್ತು ಕೊಡೋದಿದ್ದರೆ ತಿಳಿಸಿ, ಬೇಕಾದರೂ ತಿಳಿಸಿ. ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ ಈ ಚಾನಲನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.